ತುಂಬಾ ಖುಷಿ ಆಗ್ತಿದೆ. ಚಿತ್ರಲೋಕನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆತ್ಮೀಯರೇ ನಮಸ್ಕಾರ. ನಾನು KM ವೀರೇಶ್, ಚಿತ್ರಲೋಕ ಸಂಪಾದಕ. ಸಾಮಾನ್ಯವಾಗಿ ಜಯಸಿಂಹ ಮುಸ್ರಿ ಅವರು ಸಂದರ್ಶನ ಮಾಡ್ತಾ ಇದ್ರು. ಇವತ್ತು ಈ ಸಂದರ್ಶನ ನಾನು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಚಿತ್ರಲೋಕನ ಎಲ್ಲ ಪ್ರಿಯ ವೀಕ್ಷಕರಿಗೆ ಒಂದು ವಿನಂತಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ ಎಲ್ಲರೂ ಚಿತ್ರಲೋಕ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ಒಂದು ವಿಭಿನ್ನವಾದ ಕಾರ್ಯಕ್ರಮ ಚಿತ್ರಲೋಕದಲ್ಲಿ ನಾವು ಮಾಡ್ತಾ ಇದ್ದೀವಿ. ಬಹುಶಃ ಇವ್ರ ಬಗ್ಗೆ ನಾನು ಇಂಟ್ರೊಡಕ್ಷನ್ ಮಾಡೋದಕ್ಕೆ ಮುಂಚೆ ನಾನೊಂದು ಸಣ್ಣ ಇಂಟ್ರೊಡಕ್ಷನ್ ನಾನು ಬೇರೆ ಥರದಲ್ಲಿ ಹೇಳ್ತೀನಿ. ಒಂದು ಟೈಮ್ನಲ್ಲಿ ನಾನು ಆಯ್ ಬೆಂಗಳೂರು ಫೋಟೋಗ್ರಾಫರ್ ಆಗಿದ್ದೆ. ರವಿ ಬೆಳಗೆರೆ ಸಾರಥ್ಯದ ಆಯ್ ಬೆಂಗಳೂರು ಪತ್ರಿಕೆಯ ಫೋಟೋಗ್ರಾಫರ್ ಆಗಿದ್ದೆ ಸುಮಾರು 25 ವರ್ಷಗಳ ಹಿಂದೆ. ರವಿ ಬೆಳಗ್ಗೆ ನನಗೆ ಫೋನ್ ಮಾಡಿ, ಇಂಥ ಜಾಗಕ್ಕೆ ಹೋಗೋಣ ಬರ್ತೀಯಾ ಅಂತ. ಏನು ಅಂದೆ, ಒಂದು ಜಾಗಕ್ಕೆ ಹೋಗೋಣ, ಅಲ್ಲಿ ಆ ಥರದೊಂದು ಫೋಟೋ ತೆಗಿಯೋಣ. ಬಹುಶಃ ಪತ್ರಿಕೋದ್ಯಮ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಈ ಥರದೊಂದು ಆರ್ಟಿಕಲ್ ಮಾಡ್ತಾ ಇದ್ದೀವಿ, ಆ ಫೋಟೋ ತೆಗೆಯುವಂಥ ಖ್ಯಾತಿ ನಿನಗೆ ಬರುತ್ತೆ ಅಂದರು. ಸ್ನೇಹಿತರೆ, ಅವತ್ತು ರವಿ ಬೆಳಗೆರೆ ನನ್ನ ಕರ್ಕೊಂಡು ಹೋಗಿದ್ದು ಮಾಗಡಿ ರೋಡಿನ ಒಂದು ಅಡ್ಡಾಗ ಹೋದಾಗಲೇ ರವಿ ಬೆಳಗೆರೆಗೆ ಹೇಳಿದೆ, ಇದು ಸೂಪರ್ ಹಿಟ್ ಆಗೋ ಸ್ಟೋರಿ, ಖ್ಯಾತಿ ಬರುತ್ತೋ ಅಪಖ್ಯಾತಿ ಬರುತ್ತೋ ನಮಗೆ ಬರುತ್ತಿದ್ದನ್ನ ಅಂತ ಅಂದ್ವಿ. ಅಲ್ಲಿ ಇದ್ದಂಥ ಆ ಮಂಗಳಮುಖಿಯರ ಫೋಟೋಗಳನ್ನ ನಾನು ತೆಗೆದೆ. ರವಿ ಬೆಳಗೆರೆಯವರು ಸಂಪೂರ್ಣವಾದ ಇಂಟರ್ವ್ಯೂ ಮಾಡಿದ್ರು. ಆಗ ಅಲ್ಲಿದ್ದಂಥ ಕೆಲವು ಇನ್ಸಿಡೆಂಟ್ಸ್ ನೋಡಿ ನನಗೆ ತುಂಬ ಶಾಕ್ ಆಯಿತು. ಅದರಲ್ಲಿ ಒಂದು ಇನ್ಸಿಡೆಂಟ್ ಹೇಳಬಲ್ಲೆ. ಒಬ್ಬ ಹುಡುಗನ್ನ ಮನೆಯಿಂದ ಹೊರಗೆ ಹಾಕಿರ್ತಾರೆ. ಆ ಹುಡುಗನ್ನ ಕರ್ಕೊಂಡೋಗಿ ಬೆಳೆಸಿ ದೊಡ್ಡವರಾಗಿ ಮಾಡಿದ್ದು ಆ ಮಂಗಳಮುಖಿ ಗ್ಯಾಂಗ್ನವರೇ. ಒಳ್ಳೆತನದಲ್ಲಿ ಆ ಹುಡುಗನ್ನ ಬೆಳೆಸಿದ್ರು. ಮುಂದೆ ಅವರು ನನ್ನ ಬೆಳೆಸಿದ್ರು ಅನ್ನೋ ಒಂದು ಕೃತಜ್ಞತೆಯಲ್ಲಿ ಒಬ್ಬ ಮಂಗಳಮುಖಿಯನ್ನೇ ಆತ ಮದುವೆ ಆಗ್ತಾನೆ. ಆ ಇನ್ಸಿಡೆಂಟ್ ಆದಮೇಲೆ ಮೊನ್ನೆ ಇತ್ತೀಚೆಗೆ ಕೆಲವು ಯೂಟ್ಯೂಬ್ ಚಾನಲಲ್ಲಿ ಒಂದು ಸ್ಟೋರಿಗಳು ಬಂದಾಗ ನಮ್ಮ ಬೇಕಾದಂಥ ಒಬ್ಬರು ಆತ್ಮೀಯರು ಇವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು. ಇವ್ರಿಗೆ ಫೋನ್ ಮಾಡಿದಾಗ ಅವತ್ತು ನಾನು ಧಾರವಾಡಲ್ಲಿದ್ದೆ. ಕೂತ್ಕೊಂಡು ಇಂಟರ್ವ್ಯೂ ಮಾಡೋಣ ಅಂದಾಗ ಹೂ ಅಂದರು. ಆ ನಂತರ 2 ದಿವಸ ಬಿಟ್ಟು ನಾನು ಬೆಂಗಳೂರಿಗೆ ಬಂದಾಗ ನನಗೊಂದು ಮೆಸೇಜ್ ಇತ್ತು, ಸರ್ ದಯವಿಟ್ಟು ಇಂಟರ್ವ್ಯೂ ಬೇಡ. ಕಾರಣ ಅವರೇ ಹೇಳ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆದ್ಯ ಜಯರಾಜ್ ಅವರು ಸಂಸಾರ ಹೇಗಿದೆ, ಆದ್ಯ ಅವರು ಯಾಕೆ ಈ ರೀತಿ ಆದರು, ಎಲ್ಲವನ್ನೂ ಅವರೇ ಬಾಯ್ಬಿಟ್ಟು ಅವರ ಜೀವನದ ಸ್ಟೋರಿಯನ್ನು ಸಂಪೂರ್ಣವಾಗಿ ಚಿತ್ರಲೋಕ ಮುಂದೆ ಇಡ್ತಾ ಇದ್ದಾರೆ. ಮೊದಲನೇದಾಗಿ ಆದ್ಯ ಜಯರಾಜ್ ಅವರೇ, ಚಿತ್ರಲೋಕಕ್ಕೆ ಸ್ವಾಗತ. ನಮಸ್ತೆ ಸರ್. ನಾನು ಆ ಕಡೆ ಹೋಗಿ ಪ್ರಶ್ನೆ ಕೇಳಕ್ ಮುಂಚೆ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಆರಂಭದಲ್ಲಿ ಒಪ್ಕೊಂಡವರು ಚಿತ್ರಲೋಕ ಇಂಟರ್ವ್ಯೂಗೆ ಬೇಡ ಅಂತ ಹೇಳಿದ್ದೆ ಯಾಕೆ? ಏನಕ್ಕೆ ಬೇಡ ಅಂತ ಅಂದೆ ಉದ್ದೇಶ ಅಂದ್ರೆ ಸರ್, ಸಮಾಜದಲ್ಲಿ ಬದುಕ್ತಿದೀವಲ್ವಾ, ಆ ಸಮಾಜದ ಅವಹೇಳನ ಪದಗಳನ್ನ ಕೇಳ್ಬಿಟ್ಟು ನನಗೆ ಆ ಪದ ತಡ್ಕೊಳಕ್ಕಾಗದೆ ಬೇಡ ಅಂತ ಹೇಳಿದ್ದು. ಎಲ್ಲಿ ಬಂತು ಪದಗಳು? ಮೆಸೇಜ್ಗಳು ಕಾಮೆಂಟ್ ಬಾಕ್ಸ್ ಅಲ್ಲಿ ತುಂಬಾ ಕೆಟ್ಟು ವರ್ಡ್ ಯೂಸ್ ಮಾಡಿದ್ದಾರೆ. ಆ ವರ್ಡ್ಗಳನ್ನ ಕೇಳಕ್ಕೆ ಅಸಭ್ಯವಾಗಿದೆ. ವರ್ಡ್ ನೋಡಿದ್ರೆ ಒಂಥರ ಬೇಜಾರು, ಮನ್ಸಲ್ಲಿ ಏನೋ ಒಂಥರ ದುಃಖ. ಯಾಕೆ ಬೇಕಿತ್ತು ನಮ್ಗೆ ಈ ಸೋಷಿಯಲ್ ಮೀಡಿಯಾ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ನಾನ್ ಬೇಕು ಅಂತಾನೂ ಕರ್ಸ್ಕೊಂಡಿಲ್ಲ ಅಂತ ಸೋಷಿಯಲ್ ಮೀಡಿಯಾನ. ಈ ಬೇಕು ಬೇಡವಾದ ವಿಷಯದ ನಡುವೆ ನಮ್ಮನ್ನ ಯಾಕೆ ತಗ್ಲಾಗ್ತಾ ಇದ್ದಾರೆ? ಈ ಸಮಾಜ ನಮ್ಮನ್ನ ಯಾಕೆ ಬ್ಲೈಂಡ್ ಮಾಡ್ತಿದೆ? ನಾವು ಏನೋ ಒಂದು ತೂಟಕ್ಕೋಸ್ಕರ ಏನೋ ಒಂದು ಪಾರ್ಲರ್ ಮಾಡ್ಕೊಂಡು ನಮ್ಮ ಹೆಜ್ಜೆ ನಾವು ಆಗ್ತಾ ಇದೀವಿ ಹೊರತು ನಾವು ಬೇರೆಯವ್ರಿಗೆ ಯಾರು ಹಂಗಲ್ಲಿ ಬದುಕಬಾರ್ದು ಅಂತ ನಾನೇನೋ ಈ ಸಮಾಜದಲ್ಲಿ ಬಂದ್ಬಿಟ್ಟಿದ್ದೀನಿ. ಈ ಬಂದಾದ್ಮೇಲೆ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು, ಈ ಟ್ರಾನ್ಸ್ಜೆಂಡರ್ ಅನ್ನೋದಕ್ಕೆ ಏನಾದ್ರೂ ಒಂದು ಸಾಧನೆ ಮಾಡಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದು ನಿಂತಾಗ, ಆದ್ಮೇಲೆ ಆದ್ಯ ಅವರು ಹೇಳಿದ್ರು ಕೆಲವು ಕಾಮೆಂಟ್ಸ್ಗಳಿಂದ ಬಹಳ ನೊಂದೋಗಿದ್ದೀನಿ ಅಂತ ಅಂದ್ಬಿಟ್ಟು, ಅಂತ ಯಾರಿಗೂ ನಾನು ಇಂಟರ್ವ್ಯೂ ಕೊಡಬಾರ್ದು ಅಂತ ಅಂದ್ಬಿಟ್ಟು ಹೇಳಿದ್ರು. ಬಹುಶಃ ನನಗೆ ಕೂತ್ಕೊಂಡು ಅವತ್ತು ಫೋನಲ್ಲಿ ಒಂದು ಹೇಳಿದಾಗ ಅವರು ಕನ್ವಿನ್ಸ್ ಆದರು. ನಾನು ಹೇಳಿದ ಒಂದು ಪದ, ಯಾವುದೇ ಕಾರಣಕ್ಕೂ ಕಾಮೆಂಟ್ಸ್ಗಳು ಹಾಕೋದಕ್ಕೆ ಚಿತ್ರಲೋಕದಲ್ಲಿ ಅವಕಾಶ ಇರಲ್ಲ ಅಂದ್ಬಿಟ್ಟು. ಎರಡನೇದು, ನಾನು ಕೇಳೋ ಪ್ರಶ್ನೆಗಳು ನಿಮ್ಗೆ ಏನಾದರೂ ಮುಜುಗರ ಅಂತ ಅಂದರೆ ನೀವು ಅಲ್ಲೇ ಅದನ್ನು ಸ್ಟಾಪ್ ಮಾಡಿ ಅಂದ್ಬಿಟ್ಟು ಹೇಳಿದ್ದೀನಿ. ಆದ್ಯ ಅವರ ಮತ್ತು ಜಯರಾಜ್ ಅವರ ಸಂದರ್ಶನನ ಈಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾನು ಮತ್ತು ಜಯಸಿಂಹ ಮುಸ್ರಿ ಅವರು ಜೊತೆಲಿದ್ದೀವಿ. ಇವತ್ತು ನಾನಿಲ್ಲಿ ಕ್ಯಾಮ್ರಾ ಮುಂದೆ ಬಂದಿದ್ದೀನಿ. ಜಯಸಿಂಹ ಅವರು ಕ್ಯಾಮ್ರಾ ಇವತ್ತು ಹಿಂದೆ ಇದ್ದಾರೆ. ಜಯಸಿಂಹ ಅವರು ಕ್ಯಾಮ್ರಾ ಆಪರೇಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಜಯಸಿಂಹ ಅವರೇ. ಎಲ್ಲರಿಗೂ ನಮಸ್ಕಾರ. ಅಲ್ಲಿಂದನೇ ನಮಸ್ಕಾರ ಅಂದ್ಬಿಟ್ರು. ಆದ್ಯ ಅವರೇ,
ಬೆಳಗ್ಗೆ ನನಗೊಂದು ಮೆಸೇಜ್ ಹಾಕಿದ್ರಿ. ಹಾ ಸರ್. ಏನು ಹಾಕಿದ್ರಿ? ಕೃಷ್ಣ ಅಂದ್ರೆ ನಂಗೆ ತುಂಬಾ ಇಷ್ಟ ಅಂತ. ಅಲ್ಲ, ಏನು ಹಾಕಿದ್ರಿ ಹೇಳಿ, ಆ ಮೆಸೇಜ್ ನಾನು ಅಪ್ಲೈ ಮಾಡ್ತೀನಿ. ಸರ್ ನಮಸ್ತೆ. ನಿಮ್ಮ ಕಡೆಯಿಂದ ನಾನು ದುಡ್ಡು ಕಾಸು ಏನೋ ಕೇಳ್ತಾ ಇಲ್ಲ. ನಿಮ್ಮ ಪ್ರೀತಿಯಿಂದ ನನಗೆ ಒಂದು ಕೃಷ್ಣನ್ ತಂದ್ಕೊಡಿ ಸರ್. ಚಿಕ್ಕದಾದರೂ ಸರಿ, ಓಕೆ, ಎಂಥದ್ದಾದರೂ ಸರಿ, ಒಟ್ಟಿನಲ್ಲಿ ನಿಮ್ಮ ನೆನಪಾಗಿ ನಿಮ್ಮ ಚಿತ್ರಲೋಕದ ಕಡೆಯಿಂದ ನನಗೊಂದು ಮುದ್ದಾದ ಕೃಷ್ಣನ್ ತಂದ್ಕೊಡಿ. ಯಾಕೆಂದ್ರೆ ನಂಗೆ ಕೃಷ್ಣ ಅಂದರೆ ತುಂಬ ಇಷ್ಟ. ನಿಮ್ಮ ನೆನಪಾಗಿ ನಮ್ಮ ಅಂಗಡಿಲಿ ಇಟ್ಕೊತೀವಿ. ಕೃಷ್ಣ ಅಂದ್ರೆ ನಂಗೆ ತುಂಬಾ ಇಷ್ಟ. ನೀವು ತರೋದಾದ್ರೆ ನನ್ ಕೃಷ್ಣನೇ ತಂದ್ಕೊಡ್ಬೇಕು ಅಂತ. ಆಫೀಸ್ ನೋಡ್ತೀನಿ, ಎಲ್ಲ ಕಡೆ ಬರೀ ಕೃಷ್ಣ, ರಾಧಾಕೃಷ್ಣ ಇದೆ. ಏನಕ್ಕೆ ಸರ್? ನನ್ನ ಅಭಿವೃದ್ಧಿ ಕಂಡಿದ್ದೆ ನಾನು ಶ್ರೀಕೃಷ್ಣನಿಂದ. ನಾನು ಇಲ್ಲಿ ನನ್ನ ಸಣ್ಣದೊಂದು ಗಾಡಿ ಇಟ್ಕೊಂಡಿದ್ದೆ. ಅದು 5,000 ರೂಪಾಯಿ ಕೊಟ್ಟು ತಂದಿದ್ದಂತ TVS XL ಹಳೆ ಗಾಡಿ. ಅದರಲ್ಲಿ ನಾನು ಜರ್ನಿ ಮಾಡ್ತಿದ್ದೋಳು, ಒಂದು ಹೋಟೆಲ್ ನಡೆಸ್ತಿದ್ದೋಳು, ಅದರಲ್ಲಿ ನೀರ್ ತರ್ತಿದ್ದೋಳು. ನನ್ನ ಶ್ರೀಕೃಷ್ಣನ್ ದೇವಸ್ಥಾನಕ್ಕೆ ಹೋಗಿ ಬಂದಾದ್ಮೇಲೆ ನಾನು ಒಂದು ಗಾಡಿ ತಗೋಬೇಕಪ್ಪ ಅಂತ ಮನ್ಸಲ್ಲಿ ಅನ್ಕೊಂಡು ಬಂದು ವಾರಕ್ಕೆ ನನಗೆ ಗಾಡಿ ಬಂತು. ನಾನು ಅದಾದ್ಮೇಲೆ ಅಪ್ಪ ನಾನು ಒಂದೊಂದು ಪಾರ್ಲರ್ ಮಾಡೋಣ ಅಂತ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಅದೆಲ್ಲ ನಿನ್ ಮೇಲೆ ಬಿಟ್ಟಿದ್ದು. 5 ರೂಪಾಯಿ ನನ್ನ ಕೈಯಲ್ಲಿ ಐತೆ ಭಗವಂತ, ನೀನೇನೋ ಮಾಡ್ತೀಯ, ದಾರಿ ತೋರಿಸ್ತೀಯ ಅಂತ ಮುಂದೆ ಹೋದೆ. ದಾರಿ ಬಿಟ್ಕೊಟ್ಟವನೇ. ನನ್ನ ಮನ್ಸಲ್ಲೂ ಅವನೇ, ನನ್ನ ಮನೇಲೂ ಅವನೇ, ನನ್ನ ಜೀವ ಇರೋವರೆಗೂ ಅವನೇ. ಡ್ಯೂಕ್ ನಾವು ಯೋಚನೆ ಮಾಡಿದೆ. ನನ್ನ ಮನೆಯವ್ರು ಕೇಳಿದ್ ಒಂದ್ ಮಾತು, ನಾ ಡ್ಯೂಕ್ ಬೇಕು ಚಿನ್ನು, ಡ್ಯೂಕ್ ತಗೊಳ್ಳೋಣ ಅಂತ. ಬೆಳಗ್ಗೆನೆ ಭಗವಂತ ದೇವಸ್ಥಾನ, ನಾನು ಏನೇ ತಗೋಬೇಕು ಅಂದ್ರೂ ಆ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತೀನಿ. ಅಪ್ಪ ತಗೊಂಬೋದೇನಪ್ಪ ಇದನ್ನ ಅಂತ ಕೇಳ್ಕೊಂತೀನಿ. ನನ್ನ ಮನ್ಸಾರಿ ಅವನ ಹತ್ರ ವ್ಯಕ್ತಪಡಿಸ್ತೀನಿ. ಅವನು ಹೋಗಿ ಮುಂದೆ ಅಂತ ಅಂದ್ಮೇಲೆ ನನ್ನ ಮನ್ಸಲ್ಲಿ ಅನ್ಸ್ಕೊಂತೀನಿ, ತಗೊಂಡ್ಬಹುದಾ ಅಂತ. ಇರ್ಲಿ, ನನ್ಗೆಲ್ಲ ಇರ್ಲಿ ಅಂತ ಅನ್ಸುತ್ತೆ ನನ್ನ ಮನ್ಸಲ್ಲಿ. ನಾನು ಬಂದ್ ಕೈ ಹಾಕ್ತೀನಿ ಕೆಲಸ. ಆದ್ಮೇಲೆ ಈ ಒಂದು ಸಂದರ್ಶನ ಮಾಡೋದಕ್ಕೆ ನಾನು ಅವ್ರನ್ನ ಕೇಳಿದಾಗ ಆದ್ಯ ಅವರು ನನಗೆ ಬೆಳಗ್ಗೆ ಒಂದು ಮೆಸೇಜ್ ಹಾಕ್ತಾರೆ. ಮೆಸೇಜ್ ಹಾಕಿರೋದು ನಾನು ದುಡ್ಡು ಕೇಳಲ್ಲ, ಏನೂ ಕೇಳಲ್ಲ, ನಿಮ್ಮ ಕೈಲಾಗಿರೋ ಒಂದು ಯಾವುದೇ ರೀತಿಯ ಒಂದು ಕೃಷ್ಣನ ಫೋಟೋನೋ ಏನೋ ಒಂದು ತಂದುಕೊಡಿ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಅವನಿನ್ನ ಓಪನ್ ಮಾಡಿಲ್ಲ, ಒಂದು ಕವರ್ನಲ್ಲಿ ಹಾಕಿ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸರ್. ವಿಶ್ವಾಸ ನಮ್ಮಲ್ಲಿ ಹಿಂಗೆ ಇರಲಿ. ಥ್ಯಾಂಕ್ ಯು. ಇವ್ರು ತಂದ್ಕೊಟ್ಟಿರೋ ಕೃಷ್ಣ ನನಗೆ ತುಂಬಾ ಖುಷಿ ಕೊಡೋಂತ ಕೃಷ್ಣ ಆಗಿರ್ತದೆ. ಎಂತೋದನ ಆಗ್ಲಿ, ಒಟ್ಟಿನಲ್ಲಿ ನನಗೆ ಪುಟ್ಟ ಕೃಷ್ಣ ತಂದ್ಕೊಟ್ಟಿದಾರ, ಅದೇ ನನ್ಗೆ ಖುಷಿ. ಪುಟ್ಟ ಕೃಷ್ಣನೇ, ಬಾಲಕೃಷ್ಣನೇ ಬರೋದು. ಇದು ಹೇಳಬೇಕು ಅಂದ್ರೆ ಬೆಳಗ್ಗೆ ವೈಫ್ಗೆ ಅಲ್ಲಿ ತನಕ ಯಾರು ಇಂಟರ್ವ್ಯೂ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ. ಅವ್ರು ಕೊಟ್ಬೇಕು. ತುಂಬಾ ಪ್ರೀತಿ ವಿಶ್ವಾಸ ನಮ್ಗೆ ಸದಾ ಹೀಗೆ ಇರಲಿ. ಎಲ್ಲರಿಗೂ ಈ ಕಾರ್ಯಕ್ರಮ ತುಂಬಾ ಇಷ್ಟ ಆಗುತ್ತೆ ಮತ್ತು ವಿಭಿನ್ನವಾಗಿರುತ್ತೆ. ಎಷ್ಟೋ ವಿಷಯಗಳು ಯಾರಿಗೂ ಗೊತ್ತಿಲ್ಲದಿರುವಷ್ಟು ವಿಷಯಗಳನ್ನ ನಾನು ಕೇಳ್ತೀನಿ. ಆದ್ಯ ಮತ್ತು ಜಯರಾಜ್ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಅನ್ನೋ ಒಂದು ಭಾವನೆಯಲ್ಲಿ ನನ್ನ ಈ ಸಣ್ಣ ಇಂಟ್ರೊಡಕ್ಷನ್ ನಾನು ಮುಗಿಸ್ತಾ ಇದ್ದೀನಿ. ಆದ್ಯ ಅವ್ರ ಜೊತೆಗೆ ಮತ್ತಷ್ಟು ಮಾತುಕತೆ ಮುಂದುವರ್ಸೋಣ. ನಮಸ್ಕಾರ.